ಒಂದು ಕಾಲದಲ್ಲಿ ದಕ್ಷಿಣ ಭಾರತವು ಮಸೀದಿ ಮತ್ತು ಮಂತ್ರಾಲಯಗಳ ನಡುವಿನ ಸಂಘರ್ಷಕ್ಕೆ ಸಾಕ್ಷಿಯಾಗಿತ್ತು. ಆದರೆ ಈ ಅನ್ಯಾಯದ ವಿರುದ್ಧ ಧರ್ಮ ಮತ್ತು ಧೈರ್ಯದ ಸಂಕೇತವಾಗಿ ಹರಿಹರ ಮತ್ತು ಬುಕ್ಕ ಎಂಬ ಇಬ್ಬರು ಸಹೋದರರು ಹೊರಹೊಮ್ಮಿದರು. ಸನ್ಯಾಸಿ ವಿದ್ಯಾರಣ್ಯರ ಮಾರ್ಗದರ್ಶನದಲ್ಲಿ ಅವರು ವಿಜಯನಗರ ಎಂಬ ಭವ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು. ವಿಜಯದ ನಗರ ಎಂಬ ಹೆಸರಿನ ಈ ಸಾಮ್ರಾಜ್ಯವು ಕೇವಲ ಒಂದು ರಾಜಧಾನಿಯಾಗಿರದೆ ಸಂಸ್ಕೃತಿ, ಕಲೆ, ಆರ್ಥಿಕತೆ ಮತ್ತು ಧರ್ಮದ ಕೇಂದ್ರವಾಗಿತ್ತು. ಮಹಾನ್ ಚಕ್ರವರ್ತಿ ಕೇವಲ ಯುದ್ಧವೀರನಾಗಿರಲಿಲ್ಲ, ಬದಲಿಗೆ ಧರ್ಮಪಾಲಕರೂ ಆಗಿದ್ದರು. ವಿನಾಶದ ವೇದನೆ. ಆದರೆ 1565ರಲ್ಲಿ ನಡೆದ ರಾಕ್ಷಸತಾಂಗಡಿ ಯುದ್ಧದಲ್ಲಿ ವಿಜಯನಗರ ಸೇನೆಯು ಡೆಕ್ಕನ್ ಸುಲ್ತಾನರಿಂದ ಸೋಲುಂಡಿತು. ತದನಂತರ ವಿಜಯನಗರವು ಸುಟ್ಟು ವಿಭಜಿಸಲ್ಪಟ್ಟು ಮೌನವಾಗಿ ನಿಂತಿತು. ಆದರೂ ಅದರ ಇತಿಹಾಸವು ಇಂದಿಗೂ ಜೀವಂತವಾಗಿದೆ. ಅಂತ್ಯ. ಇಂದಿಗೂ ಹಂಪಿಯಲ್ಲಿರುವ ಆ ಪಾಳುಬಿದ್ದ ಕಟ್ಟಡಗಳು, ಕಲ್ಲಿನ ರಥ ಮತ್ತು ದೇವಾಲಯಗಳು ವಿಜಯನಗರದ ಮಹತ್ವವನ್ನು ಸಾರುತ್ತಿವೆ.